ಸರಕಾರಿ ಪ್ರಾಥಮಿಕ ಶಾಲೆ ಬಲವರ್ಧನೆಗೆ ಮುಂದಾಗಿರುವ ಇಲಾಖೆ ಡಿಜಿಟಲ್ ಬೋಧನಾ ಕ್ರಾಂತಿಗೆ ಮೊದಲ ಹೆಜ್ಜೆ. 1ನೇ ತರಗತಿಯಿಂದ ಇಂಗ್ಲಿಷ್ ಮಾಧ್ಯಮವು ಪ್ರಾರಂಭ ಆಗಿದೆ. ಇಂಗ್ಲಿಷ್ ಮಾಧ್ಯಮಕ್ಕಾಗಿ ಖಾಸಗಿ ಶಾಲೆಗಳತ್ತ ಪೋಷಕರು ತೆರಳುವುದನ್ನು ತಡೆದು ಸರಕಾರಿ ಶಾಲೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಪರಿಚಯಿಸುತ್ತಿದೆ. ತಾಲೂಕಿನಲ್ಲಿ ಸುಮಾರು 60 ಸರಕಾರಿ ಪ್ರಾಥಮಿಕ ಶಾಲೆಗಳಿಗೆ ಡಿಜಿಟಲ್ ತಂತ್ರಜ್ಞಾನದಲ್ಲಿ ಬೋಧಿಸಲು ಟಿವಿಗಳನ್ನು ಒದಗಿಸಿದೆ. ಈ ಟಿವಿಗಳಲ್ಲಿ 1ರಿಂದ 7ನೇ ತರಗತಿವರೆಗಿನ ಎಲ್ಲಾ ಸಬ್ಜೆಕ್ಟ್ಗಳ ಪಾಠಗಳನ್ನು ತರಗತಿಯಲ್ಲಿ ಶಿಕ್ಷಕರು ಮಾಡುತ್ತಿರುವಂತೆ ಚಿತ್ರೀಕರಿಸಲಾಗಿದೆ. ದೃಶ್ಯ ಮಾಧ್ಯಮ ಹೆಚ್ಚು ನೆನಪಿನಲ್ಲಿ ಉಳಿಯುವಂತೆ ಮಾಡುತ್ತದೆ ಎಂಬುದನ್ನು ಎಲ್ಲರೂ ಬಲ್ಲರು. ಮಕ್ಕಳು ಚಲನಚಿತ್ರವನ್ನು ಒಮ್ಮೆ ನೋಡಿ ಅನೇಕ ವರ್ಷ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ತರಗತಿ ನಡೆಯುತ್ತದೆ, ಶಿಕ್ಷಕರು ಬೋಧಿಸುತ್ತಾರೆ, ಮಕ್ಕಳು ಸಿನಿಮಾ ನೋಡಿದಂತೆ ನೋಡುತ್ತಲೇ ತಮ್ಮ ನೋಟ್ಬುಕ್ಕಿನಲ್ಲಿ ಅಗತ್ಯವಾದ ಪಾಯಿಂಟ್ಸ್ಗಳನ್ನು ಬರೆದುಕೊಳ್ಳುತ್ತಾರೆ. ಇದಕ್ಕೆ ಶಿಕ್ಷಕರು ಮಾರ್ಗದರ್ಶನ ನೀಡುತ್ತಿರುತ್ತಾರೆ. ಬಹಳ ಪರಿಣಾಮಕಾರಿಯಾಗಿ ಮಕ್ಕಳಲ್ಲಿ ಕಲಿಕೆಯ ಉತ್ಸಾಹವನ್ನು ಸಹ ಇದು ಮೂಡಿಸುತ್ತಿದ್ದು ಜ್ಞಾನಾರ್ಜನೆಗೆ ಸಹಕಾರಿಯಾಗಿದೆ ಎಂದು ಶಿಕ್ಷಕ ಸಮೂಹ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಪೋಷಕರು ಸಹ ತಮ್ಮ ಮಕ್ಕಳಿಗೆ ಹೊಸ ತಂತ್ರಜ್ಞಾನದ ಮೂಲಕ ಖಾಸಗಿ ಶಾಲೆಗಳಂತೆ ಬೋಧನೆ ಪ್ರಾರಂಭಿಸಿರುವ ಬಗ್ಗೆ ಹೆಮ್ಮೆಪಟ್ಟಿದ್ದಾರೆ. ಆದರೆ ತಾಲೂಕಿನ ಬೆರಣಿಗೆಯಷ್ಟು ಶಾಲೆಗೆ ಮಾತ್ರ ಇಲಾಖೆ ಟಿವಿಗಳನ್ನು ಕೊಟ್ಟಿತು. ಹಿರಿಯ ಅಧಿಕಾರಿಗಳು ಉನ್ನತ ಮಟ್ಟದಲ್ಲಿ ಸಮಾಲೋಚನೆ ನಡೆಸಿ ಎಲ್ಲಾ ಶಾಲೆಗಳಿಗೂ ಡಿಜಿಟಲ್ ಟಿವಿ ದೊರಕಿಸಿಕೊಡುವ ಪ್ರಯತ್ನ ಮಾಡಬೇಕು ಎನ್ನುತ್ತಾರೆ ಗ್ರಾಮೀಣ ಜನತೆ. ಸರ್ಕಾರಿ ಶಾಲೆಗಳನ್ನು ಬಲವರ್ತನೆಗೊಳಿಸುವ ನಿಟ್ಟಿನಲ್ಲಿ ಅಧಿಕಾರಿ ವರ್ಗ ವಹಿಸಿರುವ ಕಾಳಜಿಗೆ ಸಮುದಾಯ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಯಾವ ಸ್ಕೂಲ್ ಇದು? ಕಾಳಂಕೊಪ್ಪಲ ಸ್ಕೂಲ್ ಅಲ್ವಾ? ನೀನು ಯಾವ ಸ್ಟ್ಯಾಂಡರ್ಡ್? ಸೆವೆಂತ್. ಗುಡ್. ನಿಮ್ಮ ಸ್ಕೂಲಿಗೆ ಟಿವಿ ಬಂದಿದೆ ಅಲ್ವಾ? ಕೊಟ್ಟಿದಾರಲ್ವಾ? ಈ ಟಿವಿ ನಿಂಗೆ ಚೆನ್ನಾಗಿ ಉಪಯೋಗ ಆಗುತ್ತಾ? ಎಲ್ಲ ಪಾಠ ಮಾಸ್ಟರ್ ಮಾಡ್ತಾರೆ ಅಲ್ಲವಾ? ನಿಮ್ಮ ಸ್ಕೂಲಲ್ಲಿ ಪುಸ್ತಕದಲ್ಲಿ ಇದೆಯಲ್ಲ ಪಾಠಗಳೆಲ್ಲ ಈ ಟಿವಿಲಿ ಇದೆಯಾ? ಈಗ ಒಂದಿನ ನಿಂಗೆ ನೀನು ಆಪರೇಟ್ ಮಾಡೋಕೆ ಬರುತ್ತಾ? ಅಲ್ಲ ಎಲ್ಲ ಬರುತ್ತೆ ನಿನಗೆ. ಈಗ ನೀನು ಎಕ್ಸಾಮ್ ನಿಮ್ಮ ಎಷ್ಟೇ ತರಗತಿ ಇದೆ ನೀನು? ಸೆವೆಂತ್. ಕನ್ನಡ ತೆಗಿಯಿಂದ ಕನ್ನಡ ಪಾಠ ತೆಗಿತೀಯಾ? ತೆಗಿ ನೋಡೋಣ. ಈ ಪಾಠ ಇದೆಯಾ ನಿಮಗೆ? ಪದ್ಯ ಪಾಠನ ಇದು ಆಗಿದೆಯಾ? ಸೆಕೆಂಡ್ ಸೆಮ್ಗಿದೆ ಇದು. ಈಗ ಫಸ್ಟ್ ಸೆಮ್ ಅಲ್ಲಿ ಇರೋದು ಮೊದಲನೇ ಪಾಠ ತೆಗಿ ನೋಡೋಣ, ಬರುತ್ತಲ್ಲ ನಿನಗೆ? ಮೊದಲನೇ ಪಾಠ ಯಾವುದು? ಕನ್ನಡದಲ್ಲಿ ಮೊದಲನೇ ಪಾಠ. ಇದು ಕನ್ನಡ ಅಲ್ವಾ? ಯಾವ ಪಾಠ ಹೆಸರು? ಈ ಪಾಠ ನಿಮ್ಗಿದ್ಯಾ? ಪಾಪ 7ನೇ ತರಗತಿ. ಈ ಸಬ್ಜೆಕ್ಟ್ ತೆಗಿಕ್ ಬರತ್ತಾ? ಓಪನ್ ಮಾಡಮ್ಮ ನಾವು. Namaste. Very good. I welcome you all to today's 7th standard second language English class. ಮುಂದಕ್ಕೆ ಹೋಗು, ಪಾಠ ತೆಗೆ ನೋಡೋಣ. Or materials. These qualities. Next ಮುಂದಕ್ಕೆ ಹೋಗು. To be used ಇನ್ನು ಮುಂದೆ ಮುಂದೆ ಹೋಗು. ಇನ್ನು ಮುಂದೆ ಹೋಗು. ಹೋಗು, ಫಾಸ್ಟ್ ಆಗಿ ಹೋಗು, ಮುಂದೆ ಹೋಗು. ನೆಕ್ಸ್ಟ್ ಮುಂದಕ್ಕೆ ಹೋಗು, ಫಾರ್ವರ್ಡ್ ಮಾಡಿ. ಫಾರ್ವರ್ಡ್ ಮಾಡು. ಮೇಡಮ್, ಟಿವಿ ಕೊಟ್ಟಿರಲ್ಲ ನಮ್ಮ ಸ್ಕೂಲ್ಗೆ, ಇದು ನಿಮಗೆ ಯೂಸ್ ಆಗ್ತಾ ಇದೆಯಾ?
ಆಗ್ತಾ ಇದೆ ಸರ್. ಏನ್ ಹೇಗೆ ಯೂಸ್ ಮಾಡಿ? ಈಗ ನಾವು ಮಕ್ಕಳ ಒಂದು ಟೀಚರ್ಸ್ ಯಾರಾದ್ರೂ ಆಬ್ಸೆಂಟ್ ಆಗಿದ್ದಾಗ ಆ ಕ್ಲಾಸ್ ನ ಎಂಗೇಜ್ ಮಾಡ್ಕೊಡೋದಕ್ಕೆ ಒಳ್ಳೊಳ್ಳೆ ಪಾಠಗಳೆಲ್ಲ ಇದರಲ್ಲಿ ಇದೆ ಸರ್. ಹಾಗಾಗಿ ಆ ಸಬ್ಜೆಕ್ಟ್ ಗೆ ತಕ್ಕನಾದಂತ ಪಾಠಗಳನ್ನ ಹಾಕ್ಬಿಟ್ಟು ಮಕ್ಕಳನ್ನ ಇಲ್ಲೇ ಕೂರಿಸಿ ಪಾಠಗಳನ್ನ ಕೇಳೋದಕ್ಕೆ ಇದು ಮಾಡ್ತೀವಿ. ಮತ್ತೆ ಆಕ್ಷನ್ ಸಾಂಗ್ಸ್ ಇಂಗ್ಲಿಷ್ ಅಲ್ಲಿ ಕಾನ್ವರ್ಸೇಷನ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಆ ತರ ತುಂಬಾ ಹೊಸ ಹೊಸ ಇಂಗ್ಲಿಷ್ ಗಳದ್ದು ಕೂಡ ಇದೆ ಸರ್. ಅದನ್ನೆಲ್ಲ ಕೇಳಿಸ್ತಾ ಇರ್ತೀವಿ. ಶನಿವಾರದೊತ್ತು ಮಸ್ಟ್ ಅಂಡ್ ಶುಡ್ ನಾವು ಮಾಡ್ತೀವಿ ಸರ್. 2 ಪೀರಿಯಡ್ ಅನ್ನು ಫಸ್ಟ್ ಪೀರಿಯಡ್ ನೀವು ಯಾವ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತೀರಾ? ಸರ್ ನಾನು ಇಂಗ್ಲಿಷ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಸರ್. ನಾನು ಹಿಂದಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಗುಡ್ ಮೇಡಮ್. ನೀವು ನಾನು ಮ್ಯಾಥ್ಸ್ ಮಾಡ್ತಾ ಇದ್ದೀನಿ ಸರ್. ಮ್ಯಾಥ್ಸ್ ಯಾವ ತರ ಯೂಸ್ ಮಾಡ್ಕೊತೀರಿ? ಯೂಸ್ ಸರ್ ಅಂದ್ರೆ ಈಗೆಲ್ಲ ಹೊಸ ಸಬ್ಜೆಕ್ಟ್ ಆಗಿರೋದ್ರಿಂದ ನಮಗೂ ವಿಷಯ ಅಷ್ಟು ಇದಾಗಿರಲ್ಲ ಸರ್. ಹಿಂದಿನ ದಿನ ಮನೇಲಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡಿರ್ತೀವಿ, ಅದನ್ನು ಇದ್ ಮಾಡ್ತೀವಿ. ಜೊತೆಗೆ ಇಲ್ಲೂ ನಾವು ಕಲ್ತಂಗ್ ಆಗ್ತಿದೆ ಸರ್. ಅನುಕೂಲ ಆಗ್ತಾ ಇದೆ ನಮ್ಗೂನು. ಮತ್ತೆ ಮಧ್ಯದಲ್ಲಿ ಮಕ್ಳಿಗೆ ಅರ್ಥ ಆಗದಿದ್ರೆ ಎದ್ದು ನಿಂತ್ಕೊಂಡು ನಾವ್ ಏನ್ ವಿಷಯ ಇದೆ ಮಕ್ಕಳಿಗೆ ಯೂಸ್ ಆಗುತ್ತೆ. ಯೂಸ್ ಆಗ್ತಾ ಇದೆ ಮೊಬೈಲ್ ಖಂಡಿತವಾಗ್ಲೂ ಯೂಸ್ ಆಗ್ತಾ ನೀವು ಇದೆ. ಡೈರೆಕ್ಟ್ ನೀವು ಬೋರ್ಡ್ ಮೇಲೆ ಬರೆದು ಮಾಡೋಕ್ಕಿಂತ ಅದ್ರ ಜೊತೆಗೆ ಇದು ಸಪೋರ್ಟ್ ಆಗುತ್ತೆ. ಇದು ಹೌದು ಸರ್, ಚೆನ್ನಾಗಿ. ಮಕ್ಳಿಗೂ ಆಗ್ತಾ ಇದೆ, ನಮಗೂ ಅನುಕೂಲ ಆಗ್ತಾ ಇದೆ ಸರ್. ನೀವು ಯಾವ ಸಬ್ಜೆಕ್ಟ್ ತಗೋತೀರಿ ಮಾಸ್ಟರ್? ಕನ್ನಡ ಸಮಾಜ ಸರ್. ಹಾ. ಕನ್ನಡದಲ್ಲಿ ಪದ್ಯಗಳು ಆರ್ಟ್ಸ್ಗೆ ತೋರಿಸಿದ್ರೆ ಮಕ್ಕಳಿಗೆ ರಾಗವಾಗಿ ಯಾವ ರೀತಿ ಹೇಳ್ಬೇಕು ಅನ್ನೋದು ಒಂದು ಅರಿವು ಮೂಡುತ್ತೆ ಸರ್. ಹಾ. ಸಮಾಜದಲ್ಲಿ ರಾಷ್ಟ್ರ ನಾಯಕರುಗಳದು, ಹಾ. ಶಿವಾಜಿದು, ಅಕ್ಬರ್ ಅವರೆಲ್ಲ ಬರ್ತಾರಲ್ಲ ಸರ್, ಡೈರೆಕ್ಟ್ ತೋರಿಸೋದ್ರಿಂದ ಮಕ್ಕಳಿಗೆ ಇತಿಹಾಸ, ಜೀವನ ಚರಿತ್ರೆಗಳು, ಮೌಲ್ಯಗಳು ಚೆನ್ನಾಗಿ ಮಕ್ಕಳಿಗೆ ಚೆನ್ನಾಗಿ ಆಗ್ತವೆ. ಮೇಡಮ್ ನೀವು? ನಾನು ಸಮಾಜ ವಿಜ್ಞಾನ, ಮ್ಯಾಥ್ಸ್ ಜೊತೆಗೆ ಇಂಗ್ಲಿಷ್ ತಗೋತಾ ಇದ್ದೀನಿ ಸರ್. ಹಾ. ಇಂಗ್ಲಿಷ್ ಪೋಯಮು, ಸ್ಟೋರೀಸ್ ಎಲ್ಲ ಇದರಲ್ಲಿ ತೋರಿಸ್ತಿದ್ದೀನಿ. ಜೊತೆಗೆ ಮ್ಯಾಥ್ಸ್ ಕೆಲವೊಂದು ಶೇಪ್ಸ್ ಎಲ್ಲ ಅದನ್ನ ತೋರಿಸ್ಬೋದು. ಜೊತೆಗೆ ಸೋಷಿಯಲ್ ಅಲ್ಲಿ ಪ್ರಾಚೀನ ಇತಿಹಾಸದಲ್ಲಿ ಇರುವಂತ ಇದು ಹಿಂದೆ ಯಾವ ತರ ಉಪಯೋಗಿಸ್ತಾ ಇದ್ರು ವಸ್ತುಗಳು ಅನ್ನೋದನ್ನ ಇದರಲ್ಲಿ ಟಿವಿಲಿ ಆದ್ರೆ ಚೆನ್ನಾಗಿ ತಿಳ್ಕೊಳ್ತಾರೆ. ನಾವ್ ಹೇಳೋದ್ಕಿಂತ ಟಿವಿಯಲ್ಲಿ ನೋಡಿದಾಗ ಚಿತ್ರಗಳು ಅವ್ರಿಗೆ ಚೆನ್ನಾಗಿ ಮನವರಿಕೆ ಆಗುತ್ತೆ. ದೃಶ್ಯ ಮಾಧ್ಯಮ ಎಷ್ಟು ಎಫೆಕ್ಟ್ ಆಗುತ್ತೆ, ಪರಿಣಾಮಕಾರಿ ಆಗುತ್ತೆ. ಈಗ ಮಕ್ಕಳಿಗೆಲ್ಲವರು ಅವ್ರ ಮಕ್ಕಳಿಗೆ ನೋಡ್ದೆ ನಾನೀಗ ಸ್ವಲ್ಪ ಸ್ಟೂಡೆಂಟ್ ಇಂದ ಆಪರೇಟ್ ಮಾಡ್ದ. ಈಗ ಆತರ ಎಷ್ಟು ಮಕ್ಳು ಮಾಡ್ತಾರೆ ಇಲ್ಲಿ? ಹೆಚ್ಚು ಸೆವೆಂತ್ ಮಕ್ಕಳು ಮಾಡ್ತಾ ಇದ್ದಾರೆ, ಸೆವೆಂತ್ ಎಲ್ಲ ಮಕ್ಳು ಮಾಡ್ತಾರೆ ಹೆಚ್ಚು ಕಮ್ಮಿ. ಕಲ್ತ್ಕೊಳ್ತಾ ಇದ್ದಾರೆ. ಗುಡ್. 5-6 ಹುಡುಗರನ್ನ ಕರ್ಸ್ಕೊಳ್ತಾರೆ. ಈಗ ನೀವು ಆಗಿ ವರ್ಕ್ ಮಾಡ್ತಾ ಇದ್ವಲ್ಲ ಸರ್, ಅಂತ ಹೇಳಿ SIR ಸಮಯದಲ್ಲಿ ಸಂಬಂಧಪಟ್ಟಂತ ವಿಷಯ ಹೇಳ್ಬೇಕಾದ್ರೆ ಸರ್, ನಮ್ಮ ಇಲ್ಲಿ ಎಷ್ಟು ಜನ ಟೀಚರ್ಸ್ ಇರೋದು ನೀವು? ನಾವು 4 ಜನ ವಯಸ್ಸಿನಲ್ಲಿ ಅಲ್ಲ ಪ್ರೆಸೆಂಟ್ ನೀವು ಟೀಚರ್ ಸ್ಕೂಲ್ ಶಾಲೆನಲ್ಲಿ ಎಷ್ಟು ಜನ ಇದೆ? 4+2 6 ಇದೀರ ಶಿಕ್ಷಕರು ಇರ್ಲಿ. ಓವರ್ ಆಲ್ ನೀವು 6 ಜನ ಇದ್ದೀರಿ. ಅದ್ರಲ್ಲಿ SIR ಎಷ್ಟು ಜನ ತಗೊಂಡಿದ್ರು? 50% ಶಿಕ್ಷಕರು ಇರ್ತಿಲ್ಲ. ಸಂದರ್ಭದಲ್ಲಿ ಮಕ್ಕಳನ್ನೆಲ್ಲ ಕ್ಲಾಸಿಗೆ ತಕ್ಕನಾಗಿ ಕೂರಿಸ್ಕೊಂಡು ಅವ್ರಿಗೆ ಏನ್ ಸಬ್ಜೆಕ್ಟ್ ನ ಮಾಡ್ಬೇಕಾಗಿತ್ತಲ್ಲ ಸರ್, ನಮ್ಮ ಒಂದು ಸಬ್ಜೆಕ್ಟ್ ಏನು ಅವಾಗ ಖಾಲಿ ಉಳಿಬಾರ್ದು ಅಂತ ಹೇಳಿ ಆ ಪಾಠಗಳನ್ನ ಹಾಕೊಂಡು ಅವ್ರನ್ನ ಮಕ್ಕಳನ್ನ ಟೀಚರ್ಸ್ ಇರೋರು ಎಂಗೇಜ್ ಮಾಡ್ತಾ ಇದ್ರು ಸರ್. ಮಕ್ಕಳನ್ನ ಕಂಬೈನ್ ಮಾಡ್ಕೊಂಡ್ರು 2 ತರಗತಿವರೆಗೂ ಅರ್ಥ ಆಗುವ ತರದ ಪಾಠಗಳು ಇದೆ. ಪೋಯಮ್ಸ್ ಆಗಿರ್ಬೋದು ಅಥವಾ ಕಾಂಬಿನೇಷನ್ ಆದ್ರೆ ಎಲ್ಲಾನು ಕಂಬೈನ್ ಮಾಡ್ತಾ ಇದ್ರು. ಒಬ್ಬೊಬ್ಬರದೇ ಆದ್ರೆ ಆ ಸಬ್ಜೆಕ್ಟ್ ತಕ್ಕನಾಗಿ ಆ ಪಾಠಗಳನ್ನ ಪಾಠಗಳನ್ನ ಕೇಳಿಸ್ತಾ ಇದ್ರು. ಇನ್ನು ಲ್ಯಾಂಗ್ವೇಜ್ ಬಾರಿ ಈಸಿ ಆಗುತ್ತೆ, ಕಂಬೈನ್ ಮಾಡ್ಕೊಂಡು ಮಾಡೋದು ಇದಾಗುತ್ತೆ. ವ್ಯಾಕರಣ ಅದೆಲ್ಲ ಹೇಳ್ಕೊಂಡು ಹಂಗಾಗಿ ಸ್ವಲ್ಪ ನಮ್ಗೆ ನಿಮ್ಗೆ ಇದು ಯೂಸ್ಫುಲ್ ಆಗ್ತಾ ಇದೆಯಾ? ಕ್ಲಾಸಿಗೆ ಡಿಸ್ಟರ್ಬ್ ಆಗುತ್ತೆ ಟಿವಿ? ಇಲ್ಲ ಸರ್, ಯೂಸ್ಫುಲ್ ಡಿಸ್ಟರ್ಬೆನ್ಸ್ ಅಲ್ಲ ಸರ್, ಯೂಸ್ಫುಲ್ ಇರುತ್ತೆ. ಬಟ್ ಮಕ್ಳು ಏನ್ ಮಾಡ್ತಾರೆ ಗೊತ್ತಾ ಸರ್, ಅದನ್ನ ಆಗ್ತಾಗ ಇಂಟ್ರೆಸ್ಟ್ ಆಗಿ ಕೇಳ್ತಿರ್ತಾರೆ, ಏಕಾಗ್ರತೆ ಇರುತ್ತೆ, ಸ್ಕ್ರೀನ್ ನೋಡ್ತಾ ಇರ್ತಾರೆ ಅವರು. ಕ್ವಶನ್ ಕೇಳ್ತಾರಲ್ಲ ಸರ್, ಆ ಕ್ವಶನ್ ಕೇಳಿದಾಗ ಮಕ್ಳು ಕೂಡ ಇಲ್ಲಿಂದ ಆನ್ಸರ್ ಹೇಳೋದಕ್ಕೆ ನಾವು ಅವ್ರನ್ನ ಟ್ರೈನ್ ಅಪ್ ಮಾಡಿದ್ವಿ. ಅವ್ರು ಕೇಳಿದಾಗ ಹೇಳಿ ಮಕ್ಳೆ ಅಂತಾರಲ್ಲ ಸರ್, ಅವಾಗ ಇವ್ರು ಅವ್ರಿಗೆ ರೆಸ್ಪಾನ್ಸ್ ಮಾಡೋದು, ಆನ್ಸರ್ ಮಾಡ್ತಾರ. ಆಮೇಲೆ ಕೆಲವೊಂದು ಬುಕ್ ಇಟ್ಕೊಂಡು ಆ ಪಾಯಿಂಟ್ಸ್ ಹೇಳ್ದಾಗೆಲ್ಲ ಬರ್ಕೊಳ್ಳಿ ಅಂತ ಹೇಳ್ತೀವಿ. ಅಲ್ಲಿ ತೋರಿಸ್ತಾರಲ್ಲ ಸರ್, ಕೆಲವೊಂದು ವಸ್ತುಗಳಿಗೆ ಒಂದೊಂದು ವರ್ಡ್ಸ್ ಗೆ ಮೀನಿಂಗ್ಸ್ ಎಲ್ಲ ಹೇಳ್ತಾರಲ್ಲ ಸರ್, ಅಂತ ಟೈಮಲ್ಲಿ ನೋಟ್ ಮಾಡ್ಕೊಳ್ಳೋದು, ಬರ್ಕೊಳ್ಳೋದು ಇವೆಲ್ಲ ಮಾಡ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು.